ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಅವಲಕ್ಕಿಯಿಂದ ಟೊಮೆಟೊ ಬಾತ್ ಮಾಡೋಣ. ಅಕ್ಕಿಯಲ್ಲಿ ಟೊಮೆಟೊ ಬಾತ್ ಮಾಡ್ತೀವಿ, ಇವತ್ತು ಅವಲಕ್ಕಿಯಲ್ಲಿ ಟೊಮೆಟೊ ಬಾತ್. ಮತ್ತು ಇದು ಡಿಫ್ರೆಂಟ್ ಆಗಿ ಮಾಡುವಂಥ ಅವಲಕ್ಕಿ ಟೊಮೆಟೊ ಬಾತ್. ನಾನೀಗ ಅವಲಕ್ಕಿನ ಒಂದು 4-5 ಸಲ ಚೆನ್ನಾಗಿ ತೊಳೆದು ಅದು ನೀರು ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿದ್ದೇನೆ. ನೋಡಿ, ಇಷ್ಟು ನೀರು ಕರೆಕ್ಟಾಗಿ ಹೀಗೆ ಹಾಕಿಟ್ರೆ ಕರೆಕ್ಟಾಗಿ ಉದ್ರಾಗಿ ಬರುತ್ತೆ. ಈಗ ಇದನ್ನೊಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಒಂದು ಪಾತ್ರೆನಲ್ಲಿ ನೀರಿಟ್ಟು ಅದಕ್ಕೆ 2 ಟೊಮೆಟೊ ಹಾಕಿದ್ದೀನಿ. ಅದ್ರ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 7-8 ಹಾಕಿದ್ದೀನಿ. ಈಗ ಇದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕುದ್ದು ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ, ಟೊಮೆಟೊ ಎಲ್ಲ ಬೆಂದಿದೆ, ಸಿಪ್ಪೆ ಬಿಟ್ಕೊಳ್ತಾ ಇದೆ. ಸಿಪ್ಪೆ ಬಿಟ್ಕೊಂಡ್ರೆ ಬೆಂದಿದೆ ಅಂತ ಅರ್ಥ. ಈಗ ಇದು ಆಫ್ ಮಾಡಿಬಿಟ್ಟು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಟೊಮೆಟೊ ಆರಿದೆ, ಬಿಸಿ ಎಲ್ಲ ಹೋಗಿದೆ. ಈಗ ಜಾರ್ಗೆ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಪಟ್ಪಟ ಅಂತ ಇದೆ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೇ 1-2 ಪಲಾವ್ ಎಲೆ ಚಿಕ್ಕ ಚಿಕ್ಕದು, 1-3 ಲವಂಗ, 1-2 ಏಲಕ್ಕಿ, 1-2 ಚಕ್ಕೆ, ಈಗ ನೋಡಿ ಅದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ 1 ಸ್ಪೂನು. ಈಗ ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಸಣ್ಣಗೆ. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ, ಕರಿಬೇವು, ನೋಡಿ ಗೋಡಂಬಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ, 1 ಈರುಳ್ಳಿ ಹಾಕ್ತಾ ಇದ್ದೀನಿ ಇಲ್ಲಿ, ಮೀಡಿಯಮ್ ಸೈಜ್. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ ಈರುಳ್ಳಿ ಆಗಿದೆ. ಈಗ ಒಂಚೂರು ಅರಿಶಿನ ಹಾಕೋಣ. ಈಗ ನೋಡಿ ಟೊಮೆಟೊ ಆಗ ರುಬ್ಕೊಂಡಿದ್ವಲ್ಲ, ಟೊಮೆಟೊ ಮತ್ತು ಒಣಮೆಣಸಿನ್ಕಾಯಿ ಬೇಯಿಸ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದೊಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಮುಚ್ಚಿಟ್ಟು ನಾನು ಕುದಿಸ್ತೇನೆ. ನೋಡಿ, ಈಗ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದು ಗೊಜ್ಜು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಸೊ ನಾನು ಸ್ವಲ್ಪ ತೆಗೆದಿಟ್ಟು ಮತ್ತೆ ಅವಲಕ್ಕಿ ಹಾಕ್ತೀನಿ. ಈಗ ಇದ್ರಲ್ಲಿ ಬೇಕಾದರೆ ಅನ್ನ ಕಲಿಸ್ಕೊಳ್ಬೋದು. ಸೇಮ್ ಮೆಥಡು ಅನ್ನದಲ್ಲಿ ಮಾಡೋದು. ಈಗ ನೋಡಿ ಅವಲಕ್ಕಿ ಉದುರಾಗಿ ನೆಂದಿದೆ. ನೋಡಿ, ಹೀಗಾಗಬೇಕು. ಈಗ ಇದೊಂದು 2 ನಿಮಿಷ ಹೀಗೆ ಕಲಸಿ ಬೇಯಿಸೋಣ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದಾಗಿದೆ. ಪ್ಲೇಟಿಗೆ ತಗೊಳ್ಳೋಣ. ರುಚಿ ರುಚಿಯಾದ ಟೊಮೆಟೊ ಬಾತ್ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.